ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಕೆ ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಪ್ರಕರಣದ ವಿಚಾರವಾಗಿ ಸದ್ದು ಮಾಡಿದೆ ಎನ್ನುವ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣ ಸದ್ದು ಮಾಡಿದೆ. ಆರೋಪಿಗಳನ್ನ ಬಿಡುಗಡೆ ಮಾಡಿ ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರ ಪಾತ್ರ ಏನೂ ಇಲ್ಲ, ಅವರೆಲ್ಲರೂ ಕೂಡ ಅಮಾಯಕರು, ನಮ್ಮ ಮನೆಯವರೆಲ್ಲ ಅಮಾಯಕರು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಜೈಲು ಸೇರಿದವರ ಬಿಡುಗಡೆಗೆ ಸಂಬಂಧಿಕರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ತನ್ನ ಗಂಡ, ತನ್ನ ಸಹೋದರ, ತಮ್ಮ ಮಕ್ಕಳು ಅವರೆಲ್ಲರೂ ಅಮಾಯಕರು, ಅವರನ್ನ ಬಿಡುಗಡೆ ಮಾಡಿ ಅಂತೇಳಿ ಒಟ್ಟು 37 ಜನರನ್ನ ಬಿಡುಗಡೆ ಮಾಡುವಂತೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಎಷ್ಟೆಲ್ಲ ದೊಂಬಿ ಆಗಿತ್ತು, ಎಷ್ಟೆಲ್ಲ ಗಲಭೆ ಆಗಿತ್ತು. ಅದರಲ್ಲಿ 38 ಜನ ಅಮಾಯಕರು, ಅವರನ್ನ ಬಿಡಬೇಕು ಅಂತೇಳಿ, ಬಿಡಿಸಿ ಅಂತೇಳಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂಧಿತ ಆರೋಪಿಗಳ ಕುಟುಂಬಸ್ಥರು ತಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಅಲ್ಲಿ ಮನವಿ ಪತ್ರವನ್ನ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಮನವಿ ಪತ್ರವನ್ನು ರೆಡಿ ಮಾಡ್ಕೊಂಡು ಬಂದು ಅದನ್ನ DCM ಅವ್ರ ಕೈ ಕೊಟ್ಟಿದ್ದಾರೆ. ಒಂದು ದೃಶ್ಯ ನೀವೇನು ನೋಡ್ತಾ ಇದ್ರೆ ಅದು ಹಿಂದಿನ ಗಲಾಟೆಯ ದೃಶ್ಯ, ಅದು ಫೈಲ್ ವಿಜುವಲ್ಸ್. ಅದು ಆರೋಪಿಗಳು ಅವತ್ತಿನ ದೃಶ್ಯಾವಳಿ. ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಗಲಭೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಹುಡುಕಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು. ಯಾರೆಲ್ಲ ಭಾಗಿಯಾಗಿದ್ರಲ್ಲ ಅವರೆಲ್ಲರನ್ನ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಅವರಲ್ಲಿ ಕೆಲವರನ್ನ ಬಿಡುಗಡೆ ಮಾಡಬೇಕು, ಅಮಾಯಕರಿದ್ದಾರೆ ಅಂತೇಳಿ 37 ಜನರು ಅಮಾಯಕರಿದ್ದಾರೆ, ಅವರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಬಂಧಿತ ಆರೋಪಿಗಳ ಕುಟುಂಬಸ್ಥರು, ಸಂಬಂಧಿಕರು DCM ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ. ನಮ್ಮ ಪ್ರತಿನಿಧಿ ವೀರೇಶ್ ಕುಟುಂಬಸ್ಥರನ್ನ ಮಾತಾಡ್ತಿದ್ದಾರೆ, ನೋಡಿ. ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿದೆ. ಇಂದು ಹೆಬ್ಬಾಳ, ಶಿವಾಜಿನಗರ ಮತ್ತು ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ಜನಸ್ಪಂದನ ಕಾರ್ಯಕ್ರಮ ಇದಾಗಿದೆ. ಹೀಗಾಗಿ ನೀವು ನೋಡ್ತಿರ್ಬೋದು, ಸಾಕಷ್ಟು ದೂರು ನೀಡಲು ಇವತ್ತು ಬರ್ತಿದ್ದಾರೆ ಜನಸಾಮಾನ್ಯರು. ಮತ್ತೊಂದು ಕಡೆ ಕೆಜೆ ಹಳ್ಳಿ ಡಿಜೆ ಹಳ್ಳಿ ಪ್ರಕರಣ ಸಂಬಂಧ ಈಗ ಮುಸ್ಲಿಂ ಮಹಿಳೆಯರು ಸಹ ಬಂದು ಈಗ ಟೋಕನ್ ವ್ಯವಸ್ಥೆ ತಗೊಂಡು ಡಿಕೆ ಶಿವಕುಮಾರ್ ಅವರಿಗೆ ದೂರು ಸಹ ನೀಡ್ತಿದ್ದಾರೆ. ಯಾಕಂದರೆ ನ್ಯಾಯಾಂಗ ಬಂಧನವಾಗಿದೆ, ಬಂಧನ ಮಾಡಿದರೆ ನಮ್ಮ ಮನೆ ಯಜಮಾನರಂತೇನೋ. ಈಗ ನೋಡ್ತಿರ್ಬೋದು, ದೂರು ಪ್ರಕರಣಗಳು ಈಗ ಡಿಕೆ ಶಿವಕುಮಾರ್ಗೆ ಕೊಡಲು ಮುಂದಾಗ್ತಿದ್ರೆ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಮೇಡಮ್, ಏನು ದೂರು ಸಹ ನೀಡ್ತಿದ್ರ, ಏನೆಲ್ಲ ಈ ಒಂದು ದೂರಲ್ಲಿ ದಾಖಲೆ ಮಾಡಿದ್ರ, ಮತ್ತು ನಿಮ್ಮ ಯಜಮಾನರು ಎಷ್ಟು ದಿನ ಆಯ್ತು ಬಂಧನವಾಗಿ, ಏನೆಲ್ಲ ಮನವಿ ಮಾಡಕ್ಕೆ ಮುಂದಾಗಿದ್ರ ಅಂತ? ಸರ್, 3.5 years ಆಗಿದೆ ಸರ್ ಅವರು ಅರೆಸ್ಟ್ ಆಗಿ. 3.5 years ಇಂದ ಯಾರು ಏನು ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ಹೋಗಬೇಕು, ಯಾರ್ಯಾರ ಹತ್ರ ಮಾತಾಡಬೇಕು ಎಲ್ಲ ಮಾತಾಡ್ತಾ ಇದ್ದೀವಿ. ಈಗ ಇವರು ಎಲೆಕ್ಷನ್ ಮುಂಚೆ ಹೇಳಿದ್ರಲ್ಲ, ನಾವು ರಿಲೀಸ್ ಮಾಡ್ತೀವಿ ಅಂತ. ಎಲೆಕ್ಷನ್ ಆಗಿನೂ ಸುಮಾರು 1 year ಹತ್ರ ಆಗ್ತಾ ಇದೆ ಸರ್, ಇನ್ನೂ ಯಾರು ಏನು ಹೇಳ್ತಾ ಇಲ್ಲ ಸರ್. ಅದಕ್ಕೆ ಡಿ ಕೆ ಶಿ ಸರ್ ಹತ್ರ ಮಾತಾಡ್ಕೊಂಡು ಮನವಿ ಮಾಡಿದ್ರೆ ಸರ್ಕಾರಕ್ಕೆ, ಮತ್ತು ಇವತ್ತು ಸಹ ಮನವಿ ಸಹ ಮಾಡ್ತಿದ್ರ ಅಂತ? ಇದು ತುಂಬಾ ಸರಿ ಮಾಡಿದ್ದೀವಿ ಸರ್, ತುಂಬಾ ಸರಿ ಕೊಟ್ಟಿದ್ದೀವಿ. ಏರಿಯಾ MLA ಹತ್ರನೂ ಮಾತಾಡಿದ್ದೀವಿ, ಮಾಡ್ತಾ ಇದ್ದೀವಿ ಅಂತಾನೆ ಹೇಳ್ತಾ ಇದ್ದಾರೆ ಹೊರತು ಯಾರು ಏನು ಮಾಡ್ತಾ ಇಲ್ಲ ಸರ್. ಯಾರು ಏನು ರಿಯಾಕ್ಷನ್ ಕೊಟ್ಟಿದ್ರ ಅಂತ? AC ಶ್ರೀನಿವಾಸ್ ಅವರಿಗೂ ಮಾತಾಡಿದ್ದೀವಿ ನಾವು, ಮತ್ತೆ ಜಮೀರ್ ಅಹಮದ್ ಸರ್ ಹತ್ರನೂ ಮಾತಾಡಿದ್ದೀವಿ, ಮತ್ತೆ ಸಬೀಲ್ ಉರ್ಷಾದ್ ಅವ್ರ. ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, 37 ಜನ ಅಮಾಯಕರು, ಅವರನ್ನ ರಿಲೀಸ್ ಮಾಡಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ, ಮಾಹಿತಿ ಕೊಡಿ. ಎಸ್ ನಾಗೇಂದ್ರ ಬಾಬು, ಡಿಕೆ ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇವತ್ತು ಶಿವಾಜಿನಗರದಲ್ಲಿ ಆಗ್ತಿದೆ. ಶಿವಾಜಿನಗರ, ಹೆಬ್ಬಾಳ, ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ 3 ವಿಧಾನಸಭಾ ಕ್ಷೇತ್ರ ಜನಸ್ಪಂದನ ಕಾರ್ಯಕ್ರಮ ಆಗ್ತದೆ. ಇದರಲ್ಲಿ ಪ್ರಮುಖವಾಗಿ ನೋಡ್ತಿರ್ಬೋದು, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣ ಸಂಬಂಧ ಮುಸ್ಲಿಂ ಮಹಿಳೆಯರು, ನಮ್ಮ ಸಂಬಂಧಿಕರು, ನಮ್ಮ ಗಂಡದಿಯರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಅವರೆಲ್ಲ ಅಮಾಯಕರು, ಪಕ್ಕದಲ್ಲಿ ನಿಂತುಕೊಂಡು ನೋಡ್ತಿದ್ರು. ಏಕಾಏಕಿ ಬಂದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಮಾರು 3 ವರ್ಷ ಆಯಿತು ಅರೆಸ್ಟ್ ಮಾಡಿ, ಇನ್ನೂ ಬಿಡುಗಡೆ ಆಗಿಲ್ಲ. ನಾವು ಸಚಿವರಿಗೆ, ಶಾಸಕರಿಗೆ ಪ್ರತಿ ಬಾರಿ ಮನವಿ ಮಾಡಿದ್ವಿ, ಸರ್ಕಾರಕ್ಕೆ ನಾವು ಒತ್ತಾಯ ಮಾಡು, ಸರ್ಕಾರ ಸ್ಪಂದನೆ ಮಾಡಿಲ್ಲ. ಇದೀಗ ಡಿಕೆ ಶಿವಕುಮಾರ್ಗೆ ಅಹವಾಲನ್ನು ಕೊಡಕ್ಕೆ ಮುಂದಾಗಿದ್ದಾರೆ. ಈಗ ರಿಜಿಸ್ಟರ್ ಆಗಿದೆ, ಯಾಕಂದರೆ 37 ಜನ ಅಮಾಯಕರು ಎಂಬುದು ಇದರಲ್ಲಿ ಬರೆದಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಅರ್ಜಿ ಕೊಡಲು ಮುಂದಾಗಿದ್ದಾರೆ. ನೀವು ನೋಡ್ತಿರ್ಬೋದು, ಕುಟುಂಬಸ್ಥರು ಬಂದು ಈಗ ಅರ್ಜಿ ಕೊಡಲು ಮುಂದಾಗಿದ್ದಾರೆ. ನಾವು ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಈಗ ಅರ್ಜಿ ಕೊಡಕ್ಕೆ ಮುಂದಾಗಿದ್ದಾರಾ, ಏನೆಲ್ಲ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರಂತ? ಅವರೆಲ್ಲ ಅಮಾಯಕರ ಅಂತ? ಸರ್, ಅವರೆಲ್ಲ ಅಮಾಯಕರು. ಅವ್ರಿಗೆ ನೋಡಿ ಏನು ಕೆಲಸನೂ ಇಲ್ಲ, ಏನಿಲ್ಲ. ಅವನು ಬರೇ ಸ್ವಲ್ಪ ಹೊತ್ತಿಗಾಗಿ ಅಲ್ಲಿ ಹೋಗಿದ್ದರು.
ಆಮೇಲೆ ಫ್ರೆಂಡ್ ಜೊತೆನೇ ಹೋಗಿರೋದು. ಫ್ರೆಂಡ್ಗೆ ಏನಾಗಿಲ್ಲ, ಅವನಿಗೆ ಬರೀ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ 3.5 years ಆಗ್ತಾ ಇದೆ. ಅದ್ರ ಮೇಲೆ ನಮ್ಮ ಅಪ್ಪನೂ ತೀರ್ಕೊಂಡ್ಬಿಟ್ರು. ಆವಾಗ್ಲೂ ಅವನಿಗೆ ಬಿಟ್ಟಿಲ್ಲ. ಮೇಡಮ್, ಅವಾಗ ಪೊಲೀಸರು ಸಹ ಏನು ಯಾರೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ CCTV ಮತ್ತು ಮೊಬೈಲ್ ಫುಟೇಜ್ ನೋಡಿ ಅರೆಸ್ಟ್ ಮಾಡಿದ್ದಾರೆ. ಈಗ ಅಮಾಯಕರಂದ್ರೆ ಅವನು ಇಲ್ಲ, ಯಾವುದು CCTVನಲ್ಲಿ ಯಾವುದು ಫುಟೇಜ್ನಲ್ಲಿ ಅವನಿಲ್ಲ. ನಾವು ಅದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಅವನು ಸ್ವಲ್ಪ ಹೊತ್ತು ಒಂದು 15 ನಿಮಿಷ ಅಲ್ಲಿ ಹೋಗಿ ಬಂದಿರೋದಕ್ಕೋಸ್ಕರ ಅವರು ಈ ಥರ ಮಾಡಿದ್ದಾರೆ. ಯಾರ್ಯಾರು ಗಲಭೆ ಮಾಡಿದ್ದಾರೆ ಅವರು ಒಂದು 15 ನಿಮಿಷ ಇಲ್ಲ, ಅವರು ಸಾಕಷ್ಟು ಹೊತ್ತು ತಗೊಂಡಿದ್ದಾರೆ ಗಲಭೆ ಮಾಡೋಕ್ಕೆ. ಅವನು ಸ್ವಲ್ಪ ಹೊತ್ತು ಹೋಗಿ ಬಂದಿರೋದು ಅಷ್ಟೇ. ನಾವು ಎಷ್ಟು ಕೇಳ್ಕೊಂಡ್ರಿ, ನಾವು ಮನವಿ ಮಾಡ್ತಾ ಇದ್ದೀವಿ ಪೊಲೀಸ್ ಅವ್ರ ಜೊತೆನೇ ನಾವು ಮಾತಾಡಿದ್ದೀವಿ, ಮತ್ತು ನಮ್ಮ ಉಲ್ಮಾ ಕರಾಮ್ ಅವ್ರ ಹತ್ರನೂ ನಾವು ಮಾತಾಡಿದ್ದೀವಿ. ಯಾರು ನಮಗೆ ಭರವಸೆ ಕೊಡ್ತಾ ಇಲ್ಲ ಸರ್. ಈಗ ನಮಗೆ ನಿಮಿಷ ನಿಮ್ಮ ಮಗ ಎಲ್ಲಿದ್ನ? ಅಲ್ಲೇ ಸ್ಪಾಟಲ್ಲಿ ಇದ್ನ, ಏನು ಪಕ್ಕದಲ್ಲಿ ನೋಡ್ತಿದ್ನ? ತಮ್ಮ ಅವನು, ನನಗೆ ತಮ್ಮ ಅವನು. ಬರೀ ಅವನಿಗೆ ಏನು ಕೆಲಸ ಇತ್ತು ಅಂತ ಅವನು ಮನೆಗಿಂದ ಹೋಗಿರೋದು. ಬರುವಾಗ ಅವನು 15 ನಿಮಿಷ ಅಲ್ಲಿ ನಿಂತಿದ್ದ ಅಷ್ಟೇ, ಬೇರೆ ಏನೋ ಒಂದು ಇಲ್ಲ. ಯಾಕೆಂದರೆ ನಾವು ಇರೋದು ಸಾರಿಪಳ್ಳಿಯಲ್ಲಿ ತನಿಸಂದ್ರ, ಅಲ್ಲಿ ನಮ್ಮದು ಏನು ಕೆಲಸ ಇಲ್ಲ. ಬರೀ ಅವನು ಬರುವಾಗ ಏನು ಗಲಾಟೆ ಆಗ್ತಾ ಇದೆ ಅಂತ ನೋಡಿರೋದು ಅಷ್ಟೇ ಸರ್. ಮೇಡಮ್, ಈಗ ಏನಂತ ಮನವಿ ಮಾಡ್ತಾರೆ DK ಶಿವಕುಮಾರ್ಗೆ? ಅದೇ ಸರ್, ಅವನಿಗೆ ಬಿಡಬೇಕು ಅಂತ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅವನಿಗೆ ಬಿಡಬೇಕು. ಯಾಕೆಂದರೆ ನಮ್ಮ ಅಮ್ಮಂದು ಮೈ ಹುಷಾರಿಲ್ಲ. ಅವನು ಸ್ವಲ್ಪನೂ ಇದು ಮಾಡ್ತಾಯಿಲ್ಲ, ನಿದ್ರೆ ಮಾಡ್ತಾಯಿಲ್ಲ. ನಮಗೆಲ್ಲ ಕಷ್ಟ ಇದೆ. ಯಾಕೆಂದರೆ ನಮ್ಮ ತಮ್ಮ ಹೋಗಿರೋದು, ಅದು ಕಷ್ಟ ಗೌರ್ಮೆಂಟ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ತುಂಬ ಮನವಿ ಮಾಡ್ತೀವಿ ಅವನಿಗೆ ಬಿಟ್ಕೊಡ್ಬೇಕಂತ. ಅವನಿಗೆ ನೋಡಿ ನಮಗೆ ಎಷ್ಟು ಸಾಕಷ್ಟು ದಿನ ಆಗಿಬಿಟ್ಟಿದೆ. ನಮಗೆ ಊಟ ಮಾಡೋಕ್ಕೆ ಆಗ್ತಾ ಇಲ್ಲ. ನಮ್ಮ ತಮ್ಮ ಬಂದುಬಿಟ್ರೆ ನಮಗೆ ಸಾಕು ಸರ್, ಬೇರೆ ಏನು ನಮಗೆ ಬೇಡ. ಏನಾದರೂ ಅವ್ರದ್ದು ತಪ್ಪಿದ್ರೆ ಆಯಿತು, ನಾವು ಒಪ್ಕೊಳ್ತೀವಿ. ಅವನದು ತಪ್ಪೇನಿಲ್ಲ ಸರ್. ಬರೀ ಸ್ವಲ್ಪ ಹೊತ್ತಿಗೆ ಹೋಗಿರೋದು ಅವನಿಗೆ ಈ ಥರ ಶಿಕ್ಷೆ ಕೊಟ್ಟರೆ ಯಾರು ಸಹಿಸ್ಕೊಳ್ತಾರೆ? ನೀವೇ ಹೇಳಿ. ನಮ್ಮ ಕಷ್ಟ ಗೌರ್ಮೆಂಟ್ಸ್ ಇದು ಮಾಡಬೇಕು. ನಾವು ಅಷ್ಟೇ ಮನವಿ ಮಾಡೋದು, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅವನಿಗೆ ರಿಲೀಸ್ ಮಾಡಬೇಕು. ಯಾಕೆಂದರೆ ನಾವು ಎಲ್ಲರೂ ಅವನಿಗೆ ನೋಡಬೇಕು ಸರ್, ಅಷ್ಟೇ. ನಾಗೇಂದ್ರ ಬಾಬು ಅವರೆಲ್ಲ ಅಮಾಯಕರು. ಏಕೆ ಪೊಲೀಸರು ನಮ್ಮ ತಮ್ಮನನ್ನ, ನಮ್ಮ ಕುಟುಂಬ ಸದಸ್ಯರನ್ನ DCM ಅವರನ್ನ ಮನವಿ ಮಾಡ್ಕೊಂಡಿದ್ದಾರಾ? ಈಗ ಎಸ್ ನಾಗೇಂದ್ರ ಬಾಬು, ಈಗ ಅರ್ಜಿ ಸಲ್ಲಿಕೆ ಆಗಿದೆ. ಇನ್ನೇನು DK ಶಿವಕುಮಾರ್ ಬರ್ತಾರೆ, ಅವರಿಗೊಂದು ಮನವಿ ಮಾಡಿಕೊಡ್ತಾರೆ. ಯಾಕಂದರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕಾಗತ್ತೆ. DK ಶಿವಕುಮಾರ್ಗೆ ಯಾವುದೇ ಒಂದು ಅರ್ಜಿ ಮನವಿ ಸಲ್ಲಿಸಬೇಕಂದ್ರೆ ಇಲ್ಲಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ನಂತರವೇ DK ಶಿವಕುಮಾರ್ ಅವರು ಬಳಿ ಹೋಗಿ ಮನವಿ ಸಲ್ಲಿಸಬೇಕಾಗತ್ತೆ. ಈಗ ರಿಜಿಸ್ಟರ್ ಆಗಿದೆ. ಈಗೇನು ಕೆಲವೇ ಹೊತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. DK ಶಿವಕುಮಾರ್ ಅವರಿಗೆ ಮನವಿ ಸಹ ಸಲ್ಲಿಸ್ತಾರೆ. ಅಂದರೆ ಅವರೆಲ್ಲ ಅಮಾಯಕರು. 15 ನಿಮಿಷ ನಮ್ಮ ತಮ್ಮ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನಿಂತು ನೋಡಿದ್ದ. ಈ ಒಂದು ವಿಚಾರವಾಗಿ ಪೊಲೀಸರು ಯಾವುದೇ CCTV ಇಲ್ಲ, ಮೊಬೈಲ್ ಫುಟೇಜ್ ಇಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ನಮ್ಮ ತಮ್ಮ ಅಮಾಯಕ. ಹೀಗಾಗಿ ಬಂಧಿಸಿದರೆ ಸುಮಾರು 3 ವರ್ಷಗಳಾಯಿತು. ಮನೆಯಲ್ಲಿ ತುಂಬ ಹೆಲ್ತ್ ಪ್ರಾಬ್ಲಮ್ ಇದೆ ತಾಯಿಗೆ, ಹೀಗಾಗಿ ತುಂಬ ಸಮಸ್ಯೆ ಇದೆ. ಹೀಗಾಗಿ ಕೂಡಲೇ ಬಿಡುಗಡೆ ಮಾಡಬೇಕಂತ ಒಂದು ಕಡೆ ಮನವಿ ಸಹ ಮಾಡಿಕೊಡ್ತಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.